ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪರ್ಚೇಸ್ ಹೆಂಡತಿ ಈ ಅಹಂಕಾರಿ ಮನುಷ್ಯನ ಮುಂದೆ ಹೀಗೆ ಅವಮಾನಿತಳಾಗಿ ನಿಲ್ತಾ ಇರಲಿಲ್ಲ ಅಂತ ಅವಳ ಕಣ್ಣಲ್ಲಿ ನೀರು ತುಂಬಿ ಬಂತು. ಆದರೆ ಅದು ಆದಿತ್ಯನ ನೋಡುವ ಮೊದಲೇ ಅವಳು ಮತ್ತೆ ವಾಶ್ರೂಮ್ಗೆ ಓಡಿ ಹೋಗಿ ಕಣ್ಣೀರನ್ನ ಒರೆಸ್ಕೊಂಡ್ಳು. ಹೀಗೆ ಸ್ವಲ್ಪ ಸಮಯದ ನಂತರ ಗೌರಿ, ನಿನ್ನ ಸ್ನಾನ ಆಗಲೇ ಮುಗೀತಾ? ಐ ಆಮ್ ಸೋ ಸಾರಿ, ನಾನು ಬರೋದು ಸ್ವಲ್ಪ ತಡ ಆಯಿತು. ದೀಪಿಕಾ ರೂಮಿನ ಒಳಗಡೆ ಬಂದವಳೆ ಬೇರೆ ಅತ್ತ ಇತ್ತ ಕಡೆ ನೋಡ್ದೇನೆ ನೇರವಾಗಿ ವಾಶ್ರೂಮ್ ಮುಚ್ಚಿದ ಬಾಗಿಲನ್ನು ಮೆಲ್ಲಗೆ ತಟ್ಟುತ್ತಾ ಈ ಮಾತುಗಳನ್ನು ಹೇಳಿದ್ಲು. ಆದರೆ ವಾಶ್ರೂಮ್ನ ಮುಂದೆ ಆದಿತ್ಯ ಕೈಯಲ್ಲಿ ಸೀರೆ ಹಿಡಿದು ನಿಂತಿರೋದನ್ನು ನೋಡಿ ಅವಳು ಬೆಚ್ಚಿಬಿದ್ಲು. ಓಹ್ ತಮ್ಮ, ನೀನು ಇಲ್ಲೇ ಇದೆಯಾ? ಪ್ಲೀಸ್ ಆದಿತ್ಯ, ಇವತ್ತು ಪೂಜೆಯಲ್ಲಿ ಸ್ವಲ್ಪ ಹೊತ್ತಾದರೂ ಇರು. ಇದು ನಿಮ್ಮಿಬ್ಬರ ಮ್ಯಾರೇಜ್ ಲೈಫ್ಗೆ ತುಂಬಾ ಮುಖ್ಯವಾಗಿದ್ದು ಗೊತ್ತಾ ಅಂದ್ಲು ದೀಪಿಕಾ ರೂಮಿಗೆ ಬಂದಾಗ ಮೊದಲು ಆದಿತ್ಯನನ್ನು ಗಮನಿಸಿರಲಿಲ್ಲ. ಆದರೆ ಅವನು ತನ್ನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ ಅಂತ ಅರಿವಾದ ತಕ್ಷಣ ಅವನ ಕಡೆ ತಿರುಗಿ ನೋಡಿ ಈ ಮಾತುಗಳನ್ನು ಹೇಳಿದ್ಲು. ಆಗ ಆದಿತ್ಯ ತನ್ನದೇ ಆದ ಗಂಭೀರ ಧಾಟಿಯಲ್ಲಿ, ದೀಪಿಕಾ ಅಕ್ಕ, ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ತಾನೆ, ಸೊ ಪ್ಲೀಸ್ ನನಗೆ ಮಾಡಲಾಗದ ಕೆಲಸವನ್ನು ಮಾಡುವಂತೆ ಕೇಳಬೇಡ. ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಲು ಆಗೋದಿಲ್ಲ ಅಂತ ಮಾತು ಮುಗಿಸಿದ. ಅವನು ಮಾತಾಡೋ ಸ್ಟೈಲ್ ಹೇಗಿತ್ತು ಅಂದರೆ ಎದುರಿಗಿದ್ದವರು ಮರುಮಾತು ಆಡದಂತೆ ಆಜ್ಞಾಪಿಸಿದಂತೆ ಇತ್ತು. ದೀಪಿಕಾ ಮತ್ತೆ ಏನೂ ಹೇಳಲಿಲ್ಲ. ತನ್ನ ತಮ್ಮ ಇಂತಹ ಪೂಜೆಗಳಲ್ಲಿ ಎಂದೂ ಭಾಗವಹಿಸೋದಿಲ್ಲ ಅನ್ನೋದು ಅವಳಿಗೂ ಕೂಡ ಚೆನ್ನಾಗಿ ಗೊತ್ತು. ಆದರೆ ಒಂದು ಕಾಲದಲ್ಲಿ ಅವನು ಹೀಗೆ ಇರಲಿಲ್ವಲ್ಲ ಅನ್ನೋ ವಿಷಯ ನೆನಪಿಗೆ ದೀಪಿಕಾಳ ಎದೆಯಿಂದ ಒಂದು ದೀರ್ಘವಾದ ನಿಟ್ಟುಸಿರು ಹೊರಬಂದಿತ್ತು. ಆದಿತ್ಯ ರೂಮ್ನಿಂದ ಹೊರಗೆ ಹೋಗುವಾಗ ಅವನ ತಲೆಯಲ್ಲಿ ಒಂದು ಯೋಚನೆ ಬಂತು. ಆದರೆ ಅವನು ಅದಕ್ಕೆ ಅಷ್ಟಾಗಿ ಮಹತ್ವ ಕೊಡಲಿಲ್ಲ. ಗೌರಿಯ ಸೀರೆಯನ್ನು ಹಿಡಿದು ದೀಪಿಕಾ ಈ ರೂಮಿಗೆ ಬಂದಿದ್ದಾಳೆ ಅಂದರೆ ಗೌರಿಯ ಬಳಿ ಉಡಲು ಸೀರೆ ಇರಲ್ಲ ಅಂತ ಅರ್ಥ. ಆದರೆ ಅವಳು ದೀಪಿಕಾಳಿಗಾಗಿಯೇ ಕಾಯ್ತಾ ಇದ್ಲು ಅನಿಸುತ್ತೆ. ಆದರೆ ಆದಿತ್ಯ ರಾಯ್ ಎದುರು ಯಾವುದೇ ಸ್ಪಷ್ಟನೆಗಳು ನಡೆಯೋದಿಲ್ವಲ್ಲ. ಅವನು ತನ್ನದೇ ತರ್ಕದ ಮೇಲೆ ನಡೆಯುವವನು. ಹಾಗಾಗಿ ಅವನು ವಿಷಯವನ್ನು ತನ್ನ ಪರವಾಗಿ ತಿರುಗಿಸ್ಕೊಂಡ. ಅಂದರೆ ಗೌರಿ ವಾಶ್ರೂಮ್ನಲ್ಲಿ ದೀಪಿಕಾ ಬರೋವರೆಗೂ ಕಾಯಬಹುದಿತ್ತು ಅಲ್ವಾ? ಅವಳು ಯಾಕೆ ಹಾಗೆ ಹೊರಗಡೆ ಕಾಯ್ತಾ ಇದ್ಲು? ಅಥವಾ ಅವಳು ಈ ಆದಿತ್ಯನ ನೋಡಿದ ತಕ್ಷಣ ಮಾತನಾಡ್ದೇ ಅವನು ನೋಡುವ ಮೊದಲೇ ವಾಶ್ರೂಮ್ಗೆ ಹೋಗಬಹುದಿತ್ತು ಅಲ್ವಾ? ಕೆಳಗಡೆ ಬಂದ ಆದಿತ್ಯನನ್ನು ನೋಡಿ, ನಿಖಿಲ್, ಗುಡ್ ಮಾರ್ನಿಂಗ್ ಸರ್, ಮೇಡಮ್ ಅವರ ಫೋನ್ ಮತ್ತು ಡಾಕ್ಯುಮೆಂಟ್ಸ್ ಈ ಬ್ಯಾಗ್ನಲ್ಲಿವೆ ಅಂದ. ಆದಿತ್ಯನ ಸೂಚನೆಯಂತೆ ನಿಖಿಲ್ ಆ ಬ್ಯಾಗನ್ನು ಮೀನಾಕ್ಷಿ ಕೈಗೆ ಕೊಟ್ಟು ಆಫೀಸ್ಗೆ ಹೊರಟ. ಆದಿತ್ಯ ಕೂಡ ತಿಂಡಿ ಮುಗಿಸಿ ಬೇಗನೆ ಹೊರಟೋದ. ಯಾಕಂದರೆ ಅದೇ ಬೆಳಗ್ಗೆ ಎರಡನೇ ಬಾರಿ ಗೌರಿಯ ಮುಖಾಮುಖಿಯಾಗೋದು ಅವನಿಗೆ ಇಷ್ಟ ಇರಲಿಲ್ಲ. ದೇವರ ದೊಡ್ಡ ಕೃಪೆಯಿಂದ ಪೂಜೆ ಅಚ್ಚುಕಟ್ಟಾಗಿ ಮುಗೀತು. ಚಲೋ, ತುಂಬ ತಡ ಆಗಿದೆ, ನಾವೆಲ್ಲರೂ ಹಸಿವಿಂದ ಇದ್ದೇವೆ, ಈಗ ತಿಂಡಿ ತಿನ್ನೋಣ. ಗೌರಿ, ಬಾ ಮಗಳೇ ಅಂದರು ಮೈತ್ರಿದೇವಿ. ಪೂಜೆ ಮುಗಿದ ಮೇಲೆ ಪುರೋಹಿತರು ಹೊರಟು ಹೋಗಿದ್ರು. ನಂತರ ಗೌರಿ ಸ್ವತಃ ಎಲ್ಲರಿಗೂ ಪ್ರಸಾದ ಹಂಚಿದ್ಲು. ಆದರೆ ಕನಕಲತಾ ದೇವಿ ಮಾತ್ರ ಗೊಣುಗ್ತಾ ಯಾವ ನಿಯಮಗಳನ್ನು ಸರಿಯಾಗಿ ಪಾಲಿಸಿಲ್ಲ. ಇದು ಎಂತಹ ಮದುವೆಯೋ ದೇವರಿಗೆ ಗೊತ್ತು. ನನಗಂತೂ ಈ ವಯಸ್ಸಾಗಿದೆ, ಏನಾದರೂ ಅಮಂಗಲ ಸಂಭವಿಸ್ತದೋ ಏನೋ ಅಂತ ಭಯ ಆಗ್ತಿದೆ ಅಷ್ಟೇ ಅಂತ ದೇವರಿಗೆ ನಮಸ್ಕರಿಸುತ್ತಾ ರೂಮ್ನಿಂದ ಹೊರಗಡೆ ಬಂದರು. ಈ ಮದುವೆ ಸುಳ್ಳಾಗಿದ್ರೂ ಸಹ ಅಜ್ಜಿಯ ಮಾತುಗಳನ್ನು ಕೇಳಿ ಗೌರಿಯ ಮುಖ ಸಣ್ಣದಾಯಿತು. ಇದನ್ನು ನೋಡಿದ ದೀಪಿಕಾ ಕಣ್ಣಿನ ಸನ್ನೆಯಲ್ಲೇ ಅವಳಿಗೆ ಧೈರ್ಯ ತುಂಬಿದ್ಲು. ತಿಂಡಿ ಮುಗಿದ ಮೇಲೆ ದೀಪಿಕಾ ಮತ್ತೆ ಗೌರಿಯನ್ನು ಕರ್ಕೊಂಡು ಮೇಲಿನ ರೂಮಿಗೆ ಬಂದಳು. ಈಗ ಅವಳ ಜೊತೆ ಪುಟ್ಟ ಆಯಾನ್ ಕೂಡ ಇದ್ದ. ಅವನು ತನ್ನ ಮುದ್ದು ಮುದ್ದು ಮಾತುಗಳಿಂದ ಗೌರಿಯ ಮನಸ್ಸನ್ನು ಮತ್ತೆ ತಿಳಿಗೊಳಿಸಿದ. ಆದರೆ ಗೌರಿಗೆ ಮಾತ್ರ ತನ್ನ ಫೋನ್ ತಗೊಂಡು ಒಮ್ಮೆ ಆಸ್ಪತ್ರೆಗೆ ಫೋನ್ ಮಾಡಿ ತನ್ನ ತಾಯಿಯ ಆರೋಗ್ಯ ವಿಚಾರಿಸಬೇಕು ಅನ್ನೋ ಹಂಬಲ ಇತ್ತು. ಆದರೆ ದೀಪಿಕಾ ಮುಂದೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟರಲ್ಲಿ ಮೀನಾಕ್ಷಿ ಇಬ್ಬರು ಸಹಾಯಕರ ಜೊತೆ ಕೆಲವು ದೊಡ್ಡ ಬ್ಯಾಗ್ಗಳನ್ನು ಹಿಡ್ಕೊಂಡು ಅಲ್ಲಿಗೆ ಬಂದಳು. ದೀಪಿಕಾ ಮೀನಾಕ್ಷಿಗೆ ನಿರ್ದೇಶನ ನೀಡಿದ್ಲು. ವಾರ್ಡ್ರೋಬ್ನ ಈ ಭಾಗದಲ್ಲಿ ಇವೆಲ್ಲವನ್ನು ಅಚ್ಚುಕಟ್ಟಾಗಿ ಜೋಡಿಸಿಡಿ. ವಾಶ್ರೂಮ್ ಮತ್ತು ಡೈಲಿ ಯೂಸ್ಗೆ ಬೇಕಾದ ವಸ್ತುಗಳನ್ನು ಅವುಗಳ ಜಾಗದಲ್ಲಿ ಇಟ್ಬಿಡಿ. ದೀಪಿಕಾ ತನ್ನ ಜವಾಬ್ದಾರಿಯನ್ನು ತಮ್ಮನ ಹೆಂಡತಿ ಗೌರಿಗಾಗಿ ಬೇಕಾದ ಬಟ್ಟೆ ಬರೆಗಳಿಂದ ಹಿಡಿದು ಎಲ್ಲವನ್ನ ಮೊದಲೇ ತರಿಸಿದ್ಲು. ಮಾಮ್, ಓ ಮಾಮ್, ನೀನು ನನ್ನ ರೂಮಿಗೆ ಬರೋದಿಲ್ವಾ? ಬಾ, ನಾನು ನಿನಗೆ ನನ್ನ ಎಲ್ಲ ಆಟಿಕೆಗಳನ್ನು ತೋರಿಸ್ತೇನೆ
ಅಂತ ಅಯಾನ್ ಆ ಥರ ಮಾಡ್ದ. ಗೌರಿಗೆ ಆ ಮಗು ತುಂಬಾ ಇಷ್ಟ ಆಯಿತು. ದೀಪಿಕಾ ಮಂಡಿಯೂರಿ ಕುಳಿತು ಅಯಾನ್ಗೆ ವಿವರಿಸಿದ್ಲು. ಅಯಾನ್ ಕಂದ, ನಿನ್ನ ಮಾಮ್ ಇನ್ನೂ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾಳೆ. ಅವರು ಬರೀ ನಿನ್ನ ರೂಮ್ ಅಷ್ಟೇ ಅಲ್ಲ, ನಮ್ಮ ಇಡೀ ಮನೆಯನ್ನು ನೋಡಬೇಕು ಅಲ್ವಾ. ಸ್ವಲ್ಪ ಹೊತ್ತು ತಡಿ, ಮೊದಲು ನಿಮ್ಮ ಮಾಮ್ ಸಾಮಾನುಗಳನ್ನೆಲ್ಲ ಜೋಡಿಸೋಣ, ಓಕೆನಾ. ಗೌರಿ ಸಂಕೋಚದಿಂದ, ಅಕ್ಕ, ಇಷ್ಟೊಂದು ಸಾಮಾನುಗಳು ಅಗತ್ಯ ನನಗೆ ಇರಲಿಲ್ಲ ಅಂದ್ಲು. ಅದಕ್ಕೆ ದೀಪಿಕಾ ಬಹಳ ಆತ್ಮೀಯವಾಗಿ, ನೋಡು ಗೌರಿ, ನನ್ನ ತಮ್ಮ ಎಷ್ಟು ದೊಡ್ಡ ಮನುಷ್ಯ ಅಂತ ನಿನಗೆ ಗೊತ್ತು. ಈಗ ನೀನು ಅವನ ಹೆಂಡತಿ, ನೀನು ಅವನ ಜೊತೆ ಹಲವು ಕಡೆ ಹೋಗಬೇಕಾಗುತ್ತೆ, ದೊಡ್ಡ ದೊಡ್ಡ ಜನರನ್ನು ಭೇಟಿಯಾಗಬೇಕಾಗುತ್ತೆ. ಅದಕ್ಕೆ ನಿನಗೆ ಇಷ್ಟ ಇಲ್ಲದೇ ಇದ್ದರೂ ಅಚ್ಚುಕಟ್ಟಾಗಿ ಕಾಣಿಸ್ಕೊಳ್ಳೋದು ಅನಿವಾರ್ಯ. ಇನ್ನು ಮುಂದೆ ಸಾಕಷ್ಟು ಬೇಕಾಗಬಹುದು, ಚಿಂತೆ ಮಾಡಬೇಡ, ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ ಅಂದ್ಲು. ನಂತರ ದೀಪಿಕಾ ಮತ್ತು ಅಯಾನ್ ಸೇರಿ ಗೌರಿಗೆ ಅನ್ನಪೂರ್ಣ ವಿಲ್ಲಾ ಮನೆಯ ಪ್ರತಿಯೊಂದು ಮೂಲೆಯೂ ಕೂಡ ಗಾರ್ಡನ್ ಎಲ್ಲ ತೋರಿಸಿದರು. ಗೌರಿ ಬೆರಗಾದ್ಲು ಆ ಮನೆಯನ್ನು ನೋಡಿ. ಮನೆ ಅಷ್ಟು ಸುಂದರವಾಗಿತ್ತು. ನಂತರ ಮಧ್ಯಾಹ್ನದ ಸಮಯ ಆಗಿತ್ತು. ಮಧ್ಯಾಹ್ನ ಊಟ ಮಾಡುವಾಗ ಕನಕಲತಾ ದೇವಿ, ಇನ್ನು 5 ದಿನದ ನಂತರ ಒಂದು ಶುಭ ಮುಹೂರ್ತ ಇದೆ. ದೀಪಿಕಾ ಅಂದೇ ರಿಸೆಪ್ಷನ್, ಮನೆ ಸೊಸೆಯನ್ನು ತುಂಬಿಸ್ಕೊಳ್ಳುವ ಕಾರ್ಯಕ್ರಮ ಮುಗಿಸ್ಬಿಡೋಣ. ದೀಪಿಕಾ, ನೀನು ತಯಾರಿಯನ್ನು ಶುರು ಮಾಡು ಅಂದರು. ದೀಪಿಕಾ ಟೆನ್ಷನ್ ಮಾಡಿಕೊಂಡು, ಏನು ಇನ್ನು 5 ದಿನನ, ಅಷ್ಟರಲ್ಲಿ ನಾನು ಎಲ್ಲವನ್ನು ಅರೇಂಜ್ ಮಾಡೋದು ಹೇಗಜ್ಜಿ. ನಾನು ಈಗಲೇ ನಿಖಿಲ್ಗೆ ಫೋನ್ ಮಾಡ್ತೀನಿ. ಇನ್ನು ಆ ಆದಿತ್ಯ ತಂದೆ ಪ್ರಪಂಚದಲ್ಲಿ ಬ್ಯುಸಿ ಇರ್ತಾನೆ, ಅವನು ನನಗೇನು ಹೆಲ್ಪ್ ಮಾಡೋದಿಲ್ಲ. ಇತ್ತ ಮೈತ್ರಿದೇವಿ ಅವಳಿಗೆ ಧೈರ್ಯ ತುಂಬಿದರು. ಸಂಜೆ ಆದಿತ್ಯ ಆಫೀಸ್ನಿಂದ ಬಂದವನೇ ಅಲ್ಮೇರಾ ತೆರೆದು ಕಿರ್ಚಾಡಲು ಶುರು ಮಾಡ್ದ. ಅವನ ಅಲ್ಮೇರಾದಲ್ಲಿ ಗೌರಿಯ ಬಟ್ಟೆಗಳಿರೋದು ಕಂಡು ಅವನಿಗೆ ಎಲ್ಲಿಲ್ಲದ ಕೋಪ ಬಂತು. ಹೌ ಡೇರ್ ಯು, ನೀನು ನಿನ್ನ ಮಿತಿಗಳನ್ನು ಮರ್ತಿದ್ದೀಯಾ? ನನ್ನ ವಾರ್ಡ್ರೋಬ್ ಮುಟ್ಟುವ ಧೈರ್ಯ ನಿನಗೆ ಹೇಗೆ ಬಂತು? ಈಗ ನಾನು ನಿನ್ನನ್ನು ಏನು ಮಾಡಬಹುದು ಅಂತ ನಿನಗೆ ಗೊತ್ತಾ ಅಂತ ಕಿರ್ಚಿದ ಆದಿತ್ಯ ಪದೇ ಪದೇ ಗೌರಿಯನ್ನು ಅವಮಾನಿಸಿ ಮಾತಾಡ್ತಾ ಇದ್ದಿದ್ದನ್ನು ನೋಡಿದ ಗೌರಿ, ಮನುಷ್ಯನಿಗೆ ಸಹನೆ ಎನ್ನುವುದು ಇರುತ್ತೆ, ಅದು ಇವನಿಗೆ ಇಲ್ಲ ಅಂತ ಅನಿಸುತ್ತೆ. ಅವನ ವರ್ತನೆ ನೋಡಿ ಹೀಗೆ ಅಂದ್ಕೊಂಡ್ಲು ಗೌರಿ ಕೂಡ ಸುಮ್ಮನೆ ಇರಲಿಲ್ಲ. ಅವಳು ಕೂಡ ಅಷ್ಟೇ ಖಾರವಾಗಿ ತಿರುಗಿ ಬಿದ್ಲು. ನೋಡಿ ಮಿಸ್ಟರ್ ಆದಿತ್ಯ ರಾಯ್, ನನಗೆ ನಿಮ್ಮ ಅಲ್ಮೇರಾ ಮುಟ್ಟುವ ಯಾವುದೇ ಆಸೆ ಇಲ್ಲ. ಇಲ್ಲಿ ಏನೇ ಮಾಡಿದರೂ ಅದು ನಿಮ್ಮ ಅಕ್ಕ ಮಾಡಿದ್ದು. ಏನಾದರೂ ನೀವು ಕೇಳೋದಿದ್ರೆ ಹೋಗಿ ಅವರಿಗೇ ಕೇಳಿ, ಸುಮ್ಮನೆ ನನ್ನ ಮೇಲೆ ಕಿರುಚಾಡಬೇಡಿ. ನಾನು ಪ್ರಜ್ಞೆ ಇರೋ ಮನುಷ್ಯಳೇನೆ. ಸೊ ನನ್ನ ಜೊತೆ ಮಾತನಾಡುವ ಮೊದಲು ಯೋಚನೆ ಮಾಡಿ ಮಾತಾಡಿ. ನೀವೇ ನನಗೆ ಯಾರ ಮುಂದೆಯೂ ಏನನ್ನು ಎಕ್ಸ್ಪ್ರೆಸ್ ಮಾಡಬೇಡ ಅಂತ ಹೇಳಿದ್ರಿ. ಈಗ ನೀವೇ ಯಾಕೆ ಹೀಗೆ ಕಿರ್ಚ್ತಾ ಇದ್ದೀರಾ? ನಿಮ್ಮ ಅಕ್ಕನ ಜೊತೆ ಏನಿದ್ರೂ ಬಗೆಹರಿಸ್ಕೊಳ್ಳಿ. ಪ್ರತಿ ಬಾರಿಯೂ ನನ್ನನ್ನು ಹೀಗೆ ಅವಮಾನಿಸಬೇಡಿ. ಈಗ ನನ್ನ ಈ ಮಾತಿಗೆ ನೀವು ಮತ್ತೆ ಹಣದ ವಿಷಯವನ್ನು ಎತ್ತಬಹುದು. ಆದಿತ್ಯ ಪದೇ ಪದೇ ಗೌರಿಯನ್ನು ಅವಮಾನಿಸಿ ಮಾತಾಡಿದ್ದನ್ನು ನೋಡಿದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹನೆ ಅನ್ನೋದು ಒಂದು ಮಿತಿ ಇರುತ್ತೆ ಅನ್ನೋದು ಈ ರಾಯ್ಗೆ ತಿಳಿದಿರಲಿಲ್ವೇನೋ ಅನ್ನೋ ಹಾಗಿತ್ತು. ಅವನ ವರ್ತನೆಗೆ ಗೌರಿ ಕೂಡ ಸುಮ್ಮನೆ ಕೂರಲಿಲ್ಲ. ಅವಳು ಅಷ್ಟೇ ಖಾರವಾಗಿ ತಿರುಗಿಬಿದ್ಲು. ನೋಡಿ ಮಿಸ್ಟರ್ ಆದಿತ್ಯ ರಾಯ್, ನಾನಿಲ್ಲಿ ನಿಮ್ಮ ಹೆಂಡತಿಯಾಗಿ ನಟಿಸ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಪ್ರತಿಯಾಗಿ ನೀವು ನನಗೆ ಹಣ ಕೊಟ್ಟಿದ್ದೀರಾ. ನಾನೇನು ನಿಮ್ಮ ನಿಜವಾದ ಹೆಂಡತಿಯಲ್ಲ. ನಿಮ್ಮ ಈ ಸಿಡುಬನ್ನೆಲ್ಲ ಸುಮ್ಮನೆ ಸಹಿಸ್ಕೊಳ್ಳೋದಕ್ಕೆ ಅಂತ ಗೌರಿ ಒಂದೇ ಉಸಿರಿಗೆ ಹೇಳಿ ನಿಲ್ಲಿಸಿದ್ಲು. ಆದಿತ್ಯನಿಗೆ ಕೋಪ ನೆತ್ತಿಗೇರಿ ಬೆಂಕಿಯಾದಂತೆ ಆದ. ಆದರೆ ಅವಳ ಮಾತಿಗೆ ಮರು ಮಾತೇ ಆಡಲಿಲ್ಲ. ತನ್ನ ಬಟ್ಟೆಗಳನ್ನು ಎತ್ಕೊಂಡು ವಾಶ್ರೂಮ್ ಒಳಗಡೆ ನುಗ್ದ. ಅವನಿಗೆ ಈಗ ಬಿಸಿ ಏರಿದೆ. ತಲೆಗೆ ತಣ್ಣೀರಿನ ಸ್ನಾನದ ಅವಶ್ಯಕತೆ ಇತ್ತು. ಕೋಪ ಎಷ್ಟು ಇತ್ತು ಅಂದರೆ ಅಲ್ಲಿದ್ದನ್ನೆಲ್ಲ ಒಡೆದು ಹಾಕಬೇಕು ಅನ್ನಿಸ್ತಾ ಇತ್ತು ಅವನಿಗೆ. ಅವನ ಸಿಟ್ಟಿನಿಂದ ಅವನ ನರಗಳೆಲ್ಲ ಬಿಗಿದಂತಾಗಿ BP ಏರ್ತಾ ಇರಬಹುದು ಅಂತ ಅವನಿಗೆ ಅನ್ನಿಸ್ತಾ ಇತ್ತು. ಆದರೆ ಆದಿತ್ಯ ರಾಯ್ ಅಂಥವನೇ ಏನೂ ಹೇಳದೆ ಮೌನವಾಗಿ ಹೋದುದನ್ನು ನೋಡಿ ಗೌರಿಗೆ ಒಳಗೊಳಗಡೆ ಎಲ್ಲದ ಖುಷಿಯಾಯಿತು. ಅವಳ ತುಟಿ ಮೇಲೆ ಒಂದು ಸಣ್ಣ ಗೆಲುವಿನ ನಗು ಕೂಡ ಮೂಡಿತು. ಯಾಕಂದರೆ ಸಾಕ್ಷಾತ್ ಆದಿತ್ಯ ರಾಯ್ ಅವರನ್ನೇ ತನ್ನ ಮಾತಿನ ಜಾಲದಲ್ಲಿ ಸಿಲುಕಿಸಿ ಸುಮ್ಮನಾಗಿಸಿದ್ಲಲ್ವಾ ಆದಿಕ್ಕೆ. ಇದು ಅವಳಿಗೆ ಒಂದು ಯುದ್ಧ ಗೆದ್ದಷ್ಟು ಸಂಭ್ರಮವನ್ನು ತಂದಿತ್ತು. ಆಮೇಲೆ ಮೆಲ್ಲಗೆ ಅಲ್ಲಿಂದ ಕಾಲ್ಕಿತ್ತ ಗೌರಿ ಮತ್ತೆ ಆ ಹುಲಿಯ ಎದುರು ಸಿಗೋದು ಬೇಡ ಅಂತ ಸ್ಟಡಿ ರೂಮ್ ಒಳಗಡೆ ಹೋಗಿ ಅವತ್ಕೊಂಡ್ಳು.
ಇತ್ತ ಆಫೀಸ್ ಮುಗಿದ್ಮೇಲೆ ದೀಪಿಕಾ ನಿಖಿಲ್ಗೆ ಫೋನ್ ಮಾಡಿದ್ಲು. ಹಲೋ ನಿಖಿಲ್, ಈಗ ಫೋನ್ ಮಾಡಿ ನಿನಗೆ ತೊಂದರೆ ಕೊಟ್ಟನಾ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತ ವಿನಂತಿಸಿದ್ಲು. ಗುಡ್ ಈವ್ನಿಂಗ್ ದೀಪಿಕಾ ಮ್ಯಾಮ್. ಖಂಡಿತ ತೊಂದರೆ ಇಲ್ಲ. ನಾನು ಮೊದಲೇ ಹೇಳಿದ ಹಾಗೆ ನೀವು ಯಾವಾಗ ಬೇಕಾದರೂ ನನಗೆ ಕಾಲ್ ಮಾಡಬಹುದು. ನಾನು ಯಾವಾಗಲೂ ನಿಮ್ಮಿಂದ ಒಂದು ಕರೆ ದೂರದಲ್ಲಿ ಇರ್ತೀನಿ. ಹೇಳಿ ಮ್ಯಾಮ್, ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ? ದೀಪಿಕಾ ಫೋನ್ ಮಾಡಿದ್ದಕ್ಕೆ ನಿಖಿಲ್ ಮುಖದಲ್ಲಿ ನಗು ಅರಳಿತ್ತು. ಅವನು ಆಗಷ್ಟೇ ಮನೆಗೆ ಬಂದಿದ್ದ. ಎಷ್ಟೇ ಸುಸ್ತಾಗಿದ್ದರೂ ಅವಳ ಧ್ವನಿ ಕೇಳಿದ ಮೇಲೆ ಅವನಿಗೆ ಆ ಯಸನೇ ಮರ್ತು ಹೋಗಿತ್ತು. ಅವರಿಬ್ಬರು ಆಗಾಗ ಹಾಯ್ ಹಲೋ ಅಂತ ಮೆಸೇಜ್ ಮಾಡ್ಕೊಳ್ತಾ ಇದ್ರು. ಆದರೆ ಕೆಲಸ ಇಲ್ಲದೆ ದೀಪಿಕಾ ಯಾವತ್ತೂ ಕೂಡ ನಿಖಿಲ್ಗೆ ಫೋನ್ ಮಾಡ್ತಾ ಇರಲಿಲ್ಲ. ನಿಖಿಲ್, ಮೊದಲು ಈ ಮ್ಯಾಮ್ ಅನ್ನೋದನ್ನು ಬಿಡು. ನಾನು ನಿನ್ನ ಆಫೀಸ್ ಬಾಸ್ ಅಲ್ಲ. ನಾವೆಲ್ಲ ನಿನ್ನನ್ನು ನಮ್ಮ ಕುಟುಂಬದ ಗೆಳೆಯ ಅಂತ ಭಾವಿಸ್ತೀವಿ. ನೀನು ನನ್ನನ್ನು ಹೆಸರಿಡಿದು ಕರೆದ್ರೇ ನನಗೂ ಸಮಾಧಾನ. ನೀನು ಮ್ಯಾಮ್ ಅಂತ ಅಂದರೆ ನಾನು ನಿನ್ನ ಹತ್ರ ಫ್ರೀಯಾಗಿ ಮಾತಾಡೋಕ್ಕೆ ಆಗೋದಿಲ್ಲ. ದೀಪಿಕಾ ಬಹಳ ಪ್ರೀತಿಯಿಂದಲೇ ಹೇಳಿದರು. ಅವಳ ಧ್ವನಿಯಲ್ಲಿ ಅಲ್ಪ ಸಿಟ್ಟಿತ್ತು. ಹೌದಾ, ನೀವು ಸಿಟ್ಟು ಮಾಡ್ಕೊಂಡು ಹಾಗಿದ್ದೀರಾ? ಸರಿ, ಇನ್ನು ಮುಂದೆ ಮ್ಯಾಮ್ ಅಂತ ಕರೆಯುವ ಧೈರ್ಯ ಮಾಡಲ್ಲ. ಅಂದಹಾಗೆ ನಮ್ಮ ಲಿಟಲ್ ಟೈಗರ್ ಅಯಾನ್ ಏನು ಮಾಡ್ತಿದ್ದಾನೆ? ಅವನು ಹೇಗಿದ್ದಾನೆ? ಇತ್ತೀಚೆಗೆ ಅವನನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೇನೆ ಅಂದ ನಿಖಿಲ್. ಮಿಸ್ ಮಾಡ್ತಿದ್ರೆ ಅವನನ್ನು ನೋಡೋಕ್ಕೆ ಬರಬೇಕಿತ್ತಲ್ವಾ? ಅವನಿಗೂ ನೀನಂದರೆ ಎಷ್ಟಿಷ್ಟ ಅಂತ ನಿನಗೂ ಗೊತ್ತು. ದೀಪಿಕಾ ನಿಖಿಲ್ ಮಾತನಾಡುವ ಸ್ಟೈಲ್ ನೋಡಿ ಮನಸ್ಸಿನಲ್ಲೇ ನಕ್ಳು. ಖಂಡಿತ ಬರ್ತೀನಿ. ಸರಿ, ಈಗ ವಿಷಯಕ್ಕೆ ಬರೋಣ ನಿಖಿಲ್ ಅಂದ. ಇನ್ನು 5 ದಿನದ ನಂತರ ತಮ್ಮನ ರಿಸೆಪ್ಷನ್ ಪಾರ್ಟಿ ಮಾಡಬೇಕು ಅಂತ ಇದ್ದೀವಿ. ಆದಿತ್ಯ ಅಂತೂ ಯಾವ ಕೆಲಸಕ್ಕೂ ಬರಲ್ಲ. ಸೊ ನಾನೇ ಎಲ್ಲವನ್ನ ಮಾಡಬೇಕು. ನೀನು ನಿನ್ನ ಹೆಲ್ಪ್ ಇಲ್ಲದೆ ನನಗಂತೂ ಏನೂ ಮಾಡಲು ಆಗೋದಿಲ್ಲ. ಈಗ ನಮ್ಮ ಮೇಲೆ ತುಂಬ ಕೆಲಸದ ಹೊರೆ ಇದೆ ನಿಖಿಲ್. ಅಂದಹಾಗೆ ನಿಖಿಲ್, ನಿನಗೇನಾದರೂ ಗೊತ್ತಾ, ಆದಿತ್ಯ ಈ ಮುಂಚೆ ಯಾರ ಜೊತೆಯಾದರೂ ರಿಲೇಷನ್ಶಿಪ್ನಲ್ಲಿ ಇದ್ನಾ? ಅಥವಾ ಗೌರಿ ಬಗ್ಗೆ ನಿನಗೇನಾದರೂ ಮಾಹಿತಿ ಇದೆಯಾ? ದೀಪಿಕಾ ಮೆಲ್ಲಗೆ ನಿಖಿಲಿಂದ ಬಾಯಿ ಬಿಡಿಸಲು ಪ್ರಯತ್ನಿಸಿದ್ಲು. ಖಂಡಿತ ನಾನು ನಿಮಗೆ ಈ ಪಾರ್ಟಿ ವಿಷಯದಲ್ಲಿ ಹೆಲ್ಪ್ ಮಾಡ್ತೀನಿ. ಆದರೆ ಕ್ಷಮಿಸಿ ದೀಪಿಕಾ, ನಾನು ಆದಿತ್ಯ ಸರ್ ವಿಷಯದ ಬಗ್ಗೆ ಏನನ್ನೂ ಹೇಳಲಾರೆ. ನಿಖಿಲ್ ನಯವಾಗಿ ಉತ್ತರಿಸಿದ. ಗೊತ್ತಿತ್ತು ಬಿಡು, ಇದೇ ಉತ್ತರ ಬರುತ್ತೆ ಅಂತ. ಆದರೂ ಒಂದು ಸಲ ಪ್ರಯತ್ನ ಪಟ್ಟೆ ಅಷ್ಟೆ, ದೀಪಿಕಾ ನಿರಾಸೆಯಿಂದ ಹೇಳಿದ್ಲು. ಅವಳ ಮಾತು ಕೇಳಿ ಅತ್ತ ಇತ್ತ ಕಡೆಯಿಂದ ನಿಖಿಲ್ ನಗುವ ಶಬ್ದ ಕೇಳಿಸ್ತು. ಸರಿ ದೀಪಿಕಾ, ನಾನು ಸಿಟಿಯ ಬೆಸ್ಟ್ ವೆಡ್ಡಿಂಗ್ ಮ್ಯಾನೇಜ್ಮೆಂಟ್ ಟೀಮ್ ಜೊತೆ ಮಾತಾಡ್ತೀನಿ. ನೀವು ಸ್ವಲ್ಪ ಟೈಮ್ ಮಾಡ್ಕೊಂಡು ಬನ್ನಿ. ಅವ್ರ ಹತ್ರ ನಿಮ್ಮ ಡಿಮ್ಯಾಂಡ್ ಏನಿದೆ ಅಂತ ನೇರವಾಗಿ ಹೇಳಿಬಿಡಿ. ಅವರು ಎಲ್ಲವನ್ನ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾರೆ. ಆಮೇಲೆ ನಿಮಗೆ ಯಾವುದೇ ಟೆನ್ಷನ್ ಇರೋದಿಲ್ಲ ಅಂದ ನಿಖಿಲ್. ಅದಕ್ಕೆ ನಿಖಿಲ್ ನಿನಗೆ ಫೋನ್ ಮಾಡಿದ್ದು. ಈಗಲೇ ನೋಡು, ನನಗೆ ಏನೂ ಟೆನ್ಷನ್ ಇಲ್ಲ ಅನ್ನಿಸ್ತಿದೆ. ಸರಿ, ಹೋಗೋಣ ಬಾಯ್ ಅಂತ ದೀಪಿಕಾ ಫೋನ್ನ ಇಟ್ಲು. ಹೀಗೆ ಸ್ವಲ್ಪ ಹೊತ್ತಿನ ನಂತರ ಆದಿತ್ಯ ದೀಪಿಕಾಳ ರೂಮ್ಗೆ ಬಂದ. ಅಕ್ಕ, ಐ ಆಮ್ ಸಾರಿ ಅಂತ ಅವಳನ್ನು ಅಪ್ಕೊಂಡ. ಸ್ವಲ್ಪ ಹೊತ್ತಿನ ಹಿಂದೆ ಆಫೀಸ್ ಟೆನ್ಷನಲ್ಲಿ ಅವಳ ಜೊತೆ ಕೆಟ್ಟಾಗಿ ನಡ್ಕೊಂಡಿದ್ದಕ್ಕೆ ಕ್ಷಮೆ ಕೇಳಲು ಬಂದಿದ್ದ. ಆದಿತ್ಯ ಆಗ್ತಾನೆ ಆಫೀಸ್ನಿಂದ ಬಂದಾಗ ದೀಪಿಕಾ ಖುಷಿಯಿಂದ, ತಮ್ಮ, ನಿನ್ನ ರಿಸೆಪ್ಷನ್ ಪಾರ್ಟಿಗೆ ಇನ್ನೂ ಕೇವಲ 5 ದಿನ ಇದೆ ಕಣೋ. ನನಗೆ ತುಂಬ ಖುಷಿ ಆಗ್ತಿದೆ ಆದಿತ್ಯ. ನೀನೇನು ಸಹಾಯ ಮಾಡಬೇಡ ಬಿಡು, ನಾನೇ ನಿಖಿಲ್ ಜೊತೆ ಸೇರಿ ಅರೇಂಜ್ ಮಾಡ್ತೀನಿ. ಅಂದಹಾಗೆ ಗೌರಿ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ? ಪಾರ್ಟಿಗೆ ಅವರನ್ನು ಕರಿಬೇಕಲ್ವಾ? ಅವರ ಡೀಟೇಲ್ಸ್ ಕೊಡು. ಏನೇ ಆದರೂ ಗೌರಿ ಅವರ ಮಗಳಲ್ವಾ ಅಂತ ಕೇಳಿದರು. ಅದಕ್ಕೆ ಆದಿತ್ಯ ಸಿಟ್ಟಿನಿಂದ, ಅಕ್ಕ, ನಿನ್ನ ಪ್ರಾಬ್ಲಮ್ ಏನು? ಯಾವಾಗಲೂ ಅವಳ ಬಗ್ಗೆನೇ ಯಾಕೆ ಕೇಳ್ತೀಯ? ನಾನು ಮದುವೆಯಾಗಿ ಸೆಟ್ಲ್ ಆಗಬೇಕು ಅನ್ನೋದು ನಿನ್ನ ಆಸೆಯಾಗಿತ್ತು. ಅದನ್ನು ನಾನು ಮಾಡಿದ್ದೀನಿ ಅಲ್ವಾ? ಈಗ ಪ್ಲೀಸ್ ನನ್ನನ್ನು ಬಿಟ್ಟುಬಿಡು. ಅವಳು ಎಲ್ಲಿಂದ ಬಂದಳು ಅನ್ನೋದು ನಿನಗೆ ಬೇಕಾಗಿಲ್ಲ. ನಾನು ಅವಳನ್ನು ಮದುವೆಯಾಗಿದ್ದೇನೆ ಅಷ್ಟೇ, ಸಾಲದಾ? ಸ್ವಲ್ಪ ನೆಮ್ಮದಿಯಾಗಿರಲು ಬಿಡು ಅಂತ ಕಿರ್ಚಾಡಿದ್ದ. ತಾನು ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದ ಬಿಸ್ನೆಸ್ ಡೀಲ್ ಕೈ ತಪ್ಪು ಭಯದಲ್ಲಿದ್ದ ಆದಿತ್ಯ ತನ್ನ ಎಲ್ಲ ಸಿಟ್ಟನ್ನು ದೀಪಿಕಾ ಮೇಲೆ ತೋರಿಸಿದ್ದ. ಆದರೆ ಅಕ್ಕ ತಮ್ಮನ ಸಂಬಂಧ ಅಷ್ಟು ದುರ್ಬಲವೇನೂ ಆಗಿರಲಿಲ್ಲ. ದೀಪಿಕಾಗೆ ಆದಿತ್ಯ ಯಾವುದೋ ಟೆನ್ಷನ್ನಲ್ಲಿದ್ದಾನೆ ಅನ್ನೋದು ಗೊತ್ತಿತ್ತು. ಆಗ ಅವಳು, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀಯ ತಮ್ಮ? ಚಿಕ್ಕ ವಯಸ್ಸಿನಲ್ಲಿ ನಾವು ಎಷ್ಟು ಸುಲಭವಾಗಿ ವಿಷಯಗಳನ್ನು ಶೇರ್ ಮಾಡ್ಕೋತಿದ್ವಿ ಅಲ್ವಾ? ಬೆಳೆದ ಮೇಲೆ ಎಲ್ಲರಿಗೂ ಅವರದ್ದೇ ಆದ ಪ್ರೈವೇಸಿ ಬೇಕಾಗಿರುತ್ತೆ.
ನಾನೇನು ನಿನ್ನ ಮೇಲೆ ಒತ್ತಡ ಹಾಕೋದಿಲ್ವೋ? ನೀನು ಯಾವಾಗ ಸುಲಭವಾಗಿ ಫ್ರೀಯಾಗಿ ಹೇಳಬೇಕು ಅಂತ ಅನಿಸುತ್ತೋ ಆವಾಗಲೇ ಹೇಳು. ನಾನೇನು ಬೇಸರ ಮಾಡ್ಕೊಂಡಿಲ್ಲ ಅಂತ ದೀಪಿಕಾ ಅವನ ಕೆನ್ನೆ ಸವರಿ ಅವನಿಗೆ ಸಮಾಧಾನ ಮಾಡಿದ್ಲು. ಹೀಗೆ ಯಾವಾಗಲೂ ನನ್ನ ಜೊತೆಗೆ ಇರುವಕ್ಕ, ನನಗೆ ಬೇರೆ ಏನೂ ಬೇಡ ಅಂತ ಆದಿತ್ಯ ಹೇಳ್ದ. ಆದಿತ್ಯ ದೀಪಿಕಾ ಇದ್ದರೂ ಮಾತ್ರ ಇಷ್ಟು ಸುಲಭವಾಗಿ ಸಮಾಧಾನ ಆಗ್ತಾಯಿದ್ದ. ಅವರಿಬ್ಬರೂ ಅಪ್ಪಿಕೊಂಡು ಮೌನವಾಗಿ ಕುಳಿತರು. ಇಂದಿನ ಈ ಐಷಾರಾಮಿ ಜೀವನದ ಹಿಂದೆ ಅವರಿಬ್ಬರು ಕಂಡ ನೋವಿನ ದಿನಗಳು ಇದ್ದವು. ಆ ಕರಾಳ ದಿನಗಳಲ್ಲಿ ಒಬ್ಬರಿಗೊಬ್ಬರು ಕೈ ಹಿಡಿದು ಇಲ್ಲಿವರೆಗೆ ಬಂದಿದ್ದರು. ಹಲೋ, ಗುಡ್ ಈವ್ನಿಂಗ್ ಅದ್ಗೆ. ಎಲ್ಲಿದ್ದೀಯಾ ನೀನು? ಓ, ಸ್ಟಡಿ ರೂಮ್ನಲ್ಲಿದ್ದೀಯಾ? ನಿನ್ನ ಹತ್ರ ಇನ್ನೂ ನಾನು ಸರಿಯಾಗಿ ಮಾತನಾಡಿಯೇ ಇಲ್ಲ, ಅದಕ್ಕೆ ಬಂದೆ. ಐ ಹೋಪ್ ನೀನು ಬ್ಯುಸಿ ಇಲ್ಲ ಅನ್ಕೋತೀನಿ. ನನ್ನ ಕಂಪನಿ ನಿನಗೆ ಖಂಡಿತ ಇಷ್ಟ ಆಗುತ್ತೆ. ಅದ್ಗೆ ನೀನು ಸ್ವಲ್ಪ ಮಿಸ್ಟೀರಿಯಸ್ ಅಂದರೆ ನಿಗೂಢ ವ್ಯಕ್ತಿ ಅನಿಸುತ್ತೆ. ಸಡನ್ನಾಗಿ ಅಣ್ಣ ನಿನ್ನನ್ನು ಮದುವೆಯಾಗಿ ಕರ್ಕೊಂಡು ಬಂದುಬಿಟ್ಟ. ಇದೆಲ್ಲ ಪಕ್ಕಾ ಸಿನಿಮಾ ಸ್ಟೈಲ್ ಅಲ್ವಾ? ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಬಟ್ ನಾವು ಬೇಗ ಫ್ರೆಂಡ್ಸ್ ಆಗಿಬಿಡ್ತೀವಿ ನೋಡು. ಅಯ್ಯೋ ಅದಕ್ಕೆ ನೀನೇನು ಮಾತಾಡ್ತಾನೆ ಇಲ್ವಲ್ಲ. ಆದಿತ್ಯನ ತಂಗಿ ಆರು ರೂಮಿಗೆ ಬಂದಿದ್ದಾಳೆ. ಹರಟೆ ಶುರು ಮಾಡಿದ್ಲು. ಗೌರಿಗೆ ಮಾತಾಡಲು ಅವಕಾಶನೇ ಕೊಡ್ತಿರಲಿಲ್ಲ. ಅವಳು ತುಂಬಾ ಬಾಯ್ಬಳಕೆ, ವಾಚಾಳಿ ಅಂತಾರಲ್ಲ ಹಾಗೆ. ಮಾತಾಡಲು ಶುರು ಮಾಡಿದರೆ ಸುಮ್ಮನೆ ಆಗ್ತಿರ್ಲಿಲ್ಲ. ಗೌರಿ ಏನಾದರೂ ಪ್ರತಿಕ್ರಿಯೆ ಕೊಡಬಹುದು ಅಂತ ಅವಳು ಕಾಯ್ತಾ ಇರಲಿಲ್ಲ. ಅದರ ಬದಲು ಪ್ಲೀಸ್ ಕೂತ್ಕೋ ಆರು, ಯಾರಾದರೂ ನನ್ನ ಹತ್ರ ಮಾತನಾಡಿದರೆ ನನಗೂ ಖುಷಿನೇ ಅಂತ ಗೌರಿ ಹೇಳಿದ್ಲು. ಆರು ಅಷ್ಟು ಪ್ರಶ್ನೆ ಕೇಳಿದರೂ ಗೌರಿಗೆ ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ತಿಳಿಯದೆ ಸುಮ್ಮನೆ ಕೂರಲು ಹೇಳಿದ್ಲು. ಮಾತಾಡ್ತಾ ಗೌರಿ ಆರು ಎದುರು ಸ್ವಲ್ಪ ಫ್ರೀ ಆದಳು. ಆದರೂ ತನ್ನ ಬಗ್ಗೆ ಏನೋ ವಿಷಯ ಬಾಯಿ ಅಪ್ಪಿತಪ್ಪಿಯೂ ಬಿಡಲಿಲ್ಲ. ತುಂಬಾ ಎಚ್ಚರ ವಹಿಸಿದ್ಲು, ಏನೂ ಗೊತ್ತಾಗಬಾರ್ದು ಅಂತ. ಆರು ತನ್ನ ಬಾಯ್ ಫ್ರೆಂಡ್ ಬಗ್ಗೆ ಹೇಳಿದ್ಲು. ಅವನು ಒಬ್ಬ ಟ್ಯಾಟೂ ಆರ್ಟಿಸ್ಟ್ ಅಂತೆ. ಮನೆಯವರು ಒಪ್ಪದೇ ಇದ್ದರೆ ಬ್ರೇಕಪ್ ಮಾಡಲು ಸಿದ್ಧ ಇರೋದಾಗಿಯೂ ಕೂಡ ಹೇಳಿದ್ಲು. ಅವಳದ್ದು ಒಂದು ಟೆಂಪ್ರವರಿ ರಿಲೇಷನ್ಶಿಪ್. ಅವರಲ್ಲಿ ಊಟಕ್ಕೆ ಕರೆಯುವ ನಂತರ ಅಷ್ಟರಲ್ಲಿ ಊಟಕ್ಕೆ ಕರೆಯಲು ಬಂದಿದ್ದರಿಂದ ಇಬ್ಬರು ಕೂಡ ಕೆಳಗಡೆ ಹೋದರು. ಆದಿತ್ಯ ಆಗಲೇ ಊಟಕ್ಕೆ ಕೂತಿದ್ದ. ಅವನು ಗೌರಿಯ ಕಡೆ ಒಮ್ಮೆಯೂ ಕೂಡ ನೋಡಲಿಲ್ಲ. ಗೌರಿ ತನ್ನನ್ನು ತಾನು ಸಹಜವಾಗಿ ಇರಿಸ್ಕೊಂಡು ಊಟ ಮಾಡಲು ಪ್ರಯತ್ನಿಸಿದ್ಲು. ಆದರೆ ಅವಳ ಮನಸ್ಸಿನಲ್ಲಿ ಹಾಸ್ಪಿಟಲ್ನಲ್ಲಿರೋ ಅಮ್ಮನ ಬಗ್ಗೆ ಚಿಂತೆ ಮಾತ್ರ ಹಾಗೆ ಕಾಡ್ತಾನೇ ಇತ್ತು. ಈ ಕತೆ ಮುಂದುವರಿಯೋದು. ಇವರಿಬ್ಬರು ಹೀಗೆ ಜಗಳ ಆಡ್ತಾ ಎಷ್ಟು ದಿನ ಕಾಲ ಕಳೀತಾರೆ ಅಂತ ನೋಡೋಣ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.